ಪೋಷಣಾ ಮಾಸಾಚರಣೆ ಅಂಗನವಾಡಿ ಕಾರ್ಯಕರ್ತೆಯರಿಂದ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ. ಇಲ್ಕಲ್ ತಾಲೂಕಿನ ಖೇಲೂರು ಗ್ರಾಮದ ಶ್ರೀ ಗುರು ಮಂಟೇಶ್ವರ ದೇವಸ್ಥಾನದಲ್ಲಿ ಗರ್ಭಿಣಿಯರಿಗೆ ಸೀಮಂತ ಹಾಗೂ ಮಗುವಿಗೆ ನಾಮಕರಣ ಮಾಡುವುದರೊಂದಿಗೆ ಐಹೊಳೆ ವಲಯ ಮಟ್ಟದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಆರೋಗ್ಯ ಶಿಕ್ಷಣ ಉಪನ್ಯಾಸ ಕಾರ್ಯಕ್ರಮದೊಂದಿಗೆ ಪೋಷಣಾ ಮಾಸಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಹಲಿಂಗೇಶ್ ನಾಡಗೌಡರ್, ಪೋಷಣಾ ಮಾಸಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡುವಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕರ ಪಾತ್ರ ಅತ್ಯಂತ ಪ್ರಮುಖವಾದುದು. ತಾಯಂದಿರು ಸಮತೋಲನ ಆಹಾರ ಸೇವನೆಯನ್ನ ಮಾಡಬೇಕು, ಜೊತೆಗೆ ಆರೋಗ್ಯದ ಬಗ್ಗೆ ಅಷ್ಟೇ ಕಾಳಜಿ ವಹಿಸಬೇಕು. ಅಂದಾಗ ಮಾತ್ರ ಆರೋಗ್ಯವಂತ ಮಗು ಜನಿಸುತ್ತದೆ ಎಂದು ತಿಳಿಸಿದರು. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮುತ್ತಣ್ಣ ಸಿಎ ಮಾತನಾಡಿ, ತಾಯಿ ಗರ್ಭವತಿಯಾದ ದಿನದಿಂದ ಸುಮಾರು 1000 ದಿನಗಳವರೆಗೆ ಆ ತಾಯಿಯ ಆರೋಗ್ಯ ಬಹಳ ಮುಖ್ಯವಾದುದು. ಹಾಗಾಗಿ ತಾಯಿಗೆ ಪೂರಕ ಪೌಷ್ಟಿಕ ಆಹಾರವು ಬಹಳ ಮುಖ್ಯವಾದುದು. ಗರ್ಭಿಣಿಯರು ಟಿವಿ ವೀಕ್ಷಣೆಯಿಂದ ದೂರವಿರಬೇಕು, ಅದು ಮನಸ್ಸಿನ ಮೇಲೆ ದುಷ್ಪರಿಣಾಮವನ್ನು ಬೀರಲಿದೆ. ಸರ್ಕಾರ ಗರ್ಭಿಣಿಯರ ದೈಹಿಕ ಆರೋಗ್ಯದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದು, ಮಾನಸಿಕ ಆರೋಗ್ಯದ ಕಡೆಗೂ ಅತಿ ಹೆಚ್ಚಿನ ಗಮನವನ್ನು ಕೊಡಬೇಕಿದೆ. ಗರ್ಭಿಣಿಯರು ಧನಾತ್ಮಕವಾಗಿ ಉತ್ತಮ ಆಲೋಚನೆಯನ್ನ ಹೊಂದಬೇಕು. ಶಾಂತಿಯಿಂದ ಧ್ಯಾನ ಶ್ಲೋಕ ಹೇಳಿಕೊಂಡು ಜನಿಸುವ ಮಗುವಿನ ಮಾನಸಿಕ ಆರೋಗ್ಯವೂ ಸಹ ಉತ್ತಮವಾಗಿರಲಿದೆ. ತಾಯಿಯ ಮನಸ್ಸು ಚಿಂತೆ, ದುಗುಡ, ದುಃಖ, ಹಿಂಸೆಯಿಂದ ಕೂಡಿದ್ದರೆ ಮಗುವಿನ ಮನಸ್ಥಿತಿಯೂ ಸಹ ಹಾಗೆ ಇರುತ್ತದೆ. ಆದ್ದರಿಂದ ಗರ್ಭಾವಸ್ಥೆಯಲ್ಲಿರುವಾಗ ತಾಯಂದಿರ ವಿಚಾರಧಾರೆಗಳು ಉತ್ತಮವಾಗಿರಬೇಕು ಎಂದರು. ಗರ್ಭಿಣಿಯರ ಆರೈಕೆ, ಆರೋಗ್ಯ, ವಿಶ್ರಾಂತಿ, ವ್ಯಾಯಾಮ ಹಾಗೂ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳ ಬಗ್ಗೆ ತಿಳಿಸಿದರು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸುರೇಶ್ ಹುಲ್ಲಮನಿ ಮಾತನಾಡಿ, 8 ವರ್ಷಗಳಿಂದ ಈ ಸೀಮಂತ ಕಾರ್ಯಕ್ರಮವನ್ನು ಎಲ್ಲ ವಲಯ ಮಟ್ಟದಲ್ಲಿ ಸಮಸ್ತ ಎಲ್ಲ ಹೆಣ್ಮಕ್ಳ ತಾಯಂದಿರ ಒಂದು ಆಶೀರ್ವಾದದಿಂದ ಇವತ್ತು ಸೀಮಂತ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಿದ್ರು. ಅದಕ್ಕೆ ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ, ನಮ್ಮ ಅಂಗನವಾಡಿ ಕಾರ್ಯಕರ್ತರು ಎಲ್ಲರಿಗೂ. ಅದಕ್ಕೆ ಈ ಪೋಷಣಾಭಿಯಾನ ಕಾರ್ಯಕ್ರಮ ಸರ್ ಎಲ್ಲ ಹೇಳಿದಾರೆ ಎಷ್ಟೊತ್ತನ. ಅದಕ್ಕೆ ಎಲ್ಲ ಸೇವಾ ನಿವೃತ್ತಿ ಆದವ್ರಿಗೂ ತಾಯಂದಿರಿಗೂ ಅವ್ರಿಗೂ ತುಂಬ ಅಭಿನಂದನೆ ಹೇಳಿ, ಸರ್ ನೂತನವಾಗಿ ನಮ್ಮ ತಾಲೂಕಿಗೆ ಆಗಿದ್ದಾರೆ. ಅವ್ರಿಗೂ ಶ್ರೀ ಗುರು ಮಂಟೇಶ್ವರ ಆರೋಗ್ಯ ಐಶ್ವರ್ಯ ಒಳ್ಳೆಯ ಸೇವೆಯನ್ನು ಮುಂದುವರಿಸಲಿ, ಸೇವಾ ಭಾವವನ್ನು ನಡೆಸಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ, ಅದೇ ರೀತಿ ಸಿಡಿ ಮೇಡಮ್ ಅವರು ನೂತನವಾಗಿ ಬಂದಿದ್ದಾರೆ. ಅವ್ರಿಗೂ ನಾವು ಶ್ರೀ ಗುರು ಮಂಟೇಶ್ವರ ಆರೋಗ್ಯ ಐಶ್ವರ್ಯವನ್ನು ಅಂತಸ್ತು ಆರೋಗ್ಯವನ್ನು ನೀಡಲಿ ಅಂತೇಳಿ ಈ ಕಾರ್ಯಕ್ರಮದ